ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಮೂಂಗ್ ದಾಲ್ ಮತ್ತು ಚನ್ನಾ ದಾಲ್ ಮಸಾಲೆಗಳನ್ನು ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ತೊಗರಿ ಬೇಳೆಯಿಂದನೂ ಕೂಡ ಎಲ್ಲರೂ ಇಷ್ಟಪಟ್ಟು ಊಟ ಮಾಡುವಂಥ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ಅರ್ಥ ಆಗುತ್ತೆ ನಾನು ಯಾವ್ಯಾವ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ಹಾಗಿದ್ದರೆ ಬನ್ನಿ, ನಾನು ಮಾಡ್ತಕ್ಕಂಥ ರೆಸಿಪಿ ಯಾವುದು, ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ 1 ಲೋಟ ಮತ್ತು ಹೆಸರು ಬೇಳೆನೂ ಕೂಡ 1 ಲೋಟ ತೊಗೊಳ್ತಾ ಇದ್ದೀನಿ. ಇವೆರಡನ್ನೂ ಕೂಡ 1 ಲೋಟ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಪ್ರಮಾಣದಲ್ಲೂ ತೊಗೋಬೋದು. ನಾನು ತೊಳೆದು ಇದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ, ನೋಡಿ, ನೀರಲ್ಲಿ ತೊಳೆದಿದ್ದೀನಿ. ಯಾವುದೇ ವಸ್ತುಗಳನ್ನಾಗಲಿ ನಾವು ಬಳಸೋಕ್ಕೆ ಮುಂಚೆ ತೊಳೆಯೋದಿದ್ದರೆ ತೊಳ್ಕೊಬೇಕಾಗುತ್ತೆ. ಅದರಲ್ಲಿರ್ತಕ್ಕಂಥ ಡಸ್ಟ್ ಇರ್ಬೋದು, ಬೇರೆ ಎಲ್ಲ ಹೊರಟೋಗ್ಬಿಡುತ್ತೆ. ತೊಳ್ಕೊಂಡು ನಾನು ಇಲ್ಲಿ ಮತ್ತೆ ನೀರು ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇದು ಸ್ವಲ್ಪ ನೆನೆಬೇಕು. ನಾನು ಮಿನಿಮಮ್ 1 ಅವರ್ ನೆನೆಸ್ತಾ ಇದ್ದೀನಿ ಇದನ್ನು. ಹೆಸರುಬೇಳೆ ಬಂದುಬಿಟ್ಟು ಬೇಗ ನೆನೆಯುತ್ತೆ, ಕಡಲೆಬೇಳೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಒಂದು 10 ನಿಮಿಷ 20 ನಿಮಿಷ ಜಾಸ್ತಿ ತೊಗೊಳ್ಳಿ 1 ಅವರ್ಗಿಂತ. ಸೊ ನೆಂದಾದಮೇಲೆ ಇವುಗಳನ್ನು ನಾನು 1 ಅವರ್ ಆದಮೇಲೆ ತೆಗೆದಿದ್ದೀನಿ. ಸೊ ನೀರು ಬಸ್ತು ಅದು ಕಂಪ್ಲೀಟಾಗಿ ನೀರು ಇಳ್ಕೊಳ್ಳಿ ಅಂಥೇಳಿ ನೋಡಿ ಇಲ್ಲಿ ಹೋಲಿರೋಂಥ ಜಾಲರಿಯಲ್ಲಿ ಹಾಕಿದ್ದೀನಿ. ಅದು ನೀರಿನ ಅಂಶ ಎಲ್ಲ ಹೊರಟೋಗಲಿ ಅಂತೇಳಿ. ಇದನ್ನು ಹೆಸರುಬೇಳೆನೂ ಕೂಡ ನಾನು ಕೋಸಂಬರಿ ತುರಿಯೋದು ಬೌಲ್ ಬರುತ್ತಲ್ಲ, ಸೊ ಅದರಲ್ಲಿ ಹಾಕಿಟ್ಟಿದ್ದೀನಿ. ಅದಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಈ ಥರ ಹರಡಿದ್ದೀನಿ. ತೇವಾಂಶ ಕಂಪ್ಲೀಟಾಗಿ ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ನೀರಿನ ಅಂಶ ಎಲ್ಲ ಹೋಗಿ ಆದಮೇಲೆ ಇನ್ನೂ ಸ್ವಲ್ಪ ಇರುತ್ತಲ್ಲ, ಅದು ಕೂಡ ಹೋಗಲಿ ಅನ್ನೋ ಒಂದು ರೀಸನ್ಗೆ ಈ ರೀತಿಯಾಗಿ ಕಾಟನ್ ಬಟ್ಟೆ ಮೇಲೆ ಹರಡಿದ್ದೀನಿ. ಆನಂತರ ನಾನು ಏನು ಮಾಡಿದ್ದೀನಿ ಅಂದರೆ, ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೆ. ಅದು ನೀರಿನಂಶ ಎಲ್ಲ ಹೋಗಿ ಆದಮೇಲೆ ನಾನು ಕಡಲೆಬೇಳೆನ ಮೊದಲು ಈ ರೀತಿಯಾಗಿ ಫ್ರೈ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ ಹೊತ್ತು ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡಿ. ನೋಡಿ, ಅದು ಸ್ವಲ್ಪ ನೆನೆ ಹಾಕಿರ್ತೀವಲ್ಲ, ಹಾಗಾಗಿ ಎಣ್ಣೆಲಿ ಹಾಕಿದ ತಕ್ಷಣ ಈ ಥರ ಗುಳ್ಳೆಗಳು ಬರ್ತವೆ. ಚೆನ್ನಾಗಿ ಫ್ರೈ ಆದಮೇಲೆ ಕಂಪ್ಲೀಟಾಗಿ ಎಣ್ಣೆ ತೆಗೆದು ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಕಡಲೆಬೇಳೆ ಮತ್ತು ಹೆಸರುಬೇಳೆನೂ ಕೂಡ ನಾನು ಫ್ರೈ ಮಾಡಿಕೊಂಡೆ. ನಾನು ಜಾಲರನ್ನ ಬಿಟ್ಟು ಇದನ್ನೇ ಏನಕ್ಕೆ ತೊಗೊಂಡೆ ಅಂದರೆ, ಹೆಸರುಬೇಳೆಗೆ ಅದು ಜಾಲರದಲ್ಲೆಲ್ಲ ಅದು ನುಸುಳ್ಕೊಂಡು ಹೋಗಿಬಿಡ್ತಿತ್ತು, ಹಾಗಾಗಿ ಬೇರೆದನ್ನು ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಕರೆದಾದ್ಮೇಲೆ ಈ ರೀತಿಯಾಗಿ ಬರ್ತವೆ. ಸ್ವಲ್ಪ ಬೆಚ್ಚಗಿರುವಾಗಲೇ ಸಾಲ್ಟು ಮತ್ತು ಖಾರದ ಪುಡಿನ ಹಾಕ್ಕೋಬೇಕು. ಇನ್ನೂ ಕೆಲವರು ಬೇಕು ಅಂದರೆ ಚಾಟ್ ಮಸಾಲ ಮತ್ತು ಗರಂ ಮಸಾಲನೂ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಖಾರದ ಪುಡಿ ಮತ್ತು ಸಾಲ್ಟ್ ಮಾತ್ರ ಬಳಸಿದ್ದೀನಿ. ಮಕ್ಕಳಿಗೆ ಯಾವಾಗಲೂ ಬೇರೆ ಬೇರೆ ಸ್ಪೈಸಿನೇ ಕೊಡೋದು ಬೇಡ ಅಂಥೇಳಿ ಈ ರೀತಿಯಾಗಿ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿ ಎಣ್ಣೆ ಹಿಡ್ದಿರೋದು ಕಾಣ್ತಿರ್ಬೋದು. ಏನಕ್ಕೆ ಅಂದರೆ ನಾನು ಗಾಣದ ಎಣ್ಣೆನ ಯೂಸ್ ಮಾಡಿದ್ದೀನಿ. ಹೆಸರು ಬೇಳೆಗೂ ಕೂಡ ಸಾಲ್ಟು ಮತ್ತು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ. ಬಟ್ ಇಲ್ಲಿ ನೀವು ರಿಫೈನ್ಡ್ ಆಯಿಲ್ ತೊಗೊಂಡು ಕರೆದ್ರೆ ಬೆಟರು. ಗಾಣದ ಎಣ್ಣೆಗಳು ಬಂದು ಏನಾಗುತ್ತೆ, ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು, ಆದರೆ ಎಣ್ಣೆ ಅಂಶ ಉಳ್ಕೊಂಡ್ಬಿಡುತ್ತೆ. ಲಾಸ್ಟಿಗೆ ನಾನು ಅದೇ ಬಾಣಲೆಯಲ್ಲಿ ಸ್ವಲ್ಪ ಕರಿಬೇವನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಆ ಬೇಳೆ ಕಾಳುಗಳಿಗೆ ಮಿಕ್ಸ್ ಮಾಡಿದಾಗ ತಿನ್ನುವಾಗ ಟೇಸ್ಟ್ ಕೊಡುತ್ತೆ. ನೋಡಿ, ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಹೋದ ನಂತರ ಕಾಳುಗಳಿಗೆ ಫ್ರೈ ಮಾಡಿರ್ತಕ್ಕಂಥ ಈ ಮೂಂಗ್ ದಾಲು ಮತ್ತು ಚನ್ನಾ ದಾಲ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ತಿನ್ನೋದಕ್ಕೆ ಇದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದನ್ನು ನೀವು ಹೊರಗೆ ತರೋದಕ್ಕಿಂತ ಮನೇಲೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ರಿಫೈನ್ಡ್ ಆಯಿಲು ನಮಗೆ ಬೇಡ, ನಾವು ಗಾಣದ ಎಣ್ಣೆನೇ ಯೂಸ್ ಮಾಡ್ತೀವಿ ಅಂದರೆ, ಗಾಣದ ಎಣ್ಣೆ ಬಂದುಬಿಟ್ಟು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಬಾಯ್ಲ್ ಆಗಿರಲ್ಲ. ಹಾಗಾಗಿ ಕೋಲ್ಡ್ ಪ್ರೆಸ್ಸಿಂಗ್ ಆಯಿಲ್ ಅಲ್ವಾ, ಹಾಗಾಗಿ ಅದು ಸ್ವಲ್ಪ ಎಣ್ಣೆ ಅಂಶ ಉಳ್ಕೊಳ್ಳುತ್ತೆ. ಬಟ್ ಪ್ರಾಬ್ಲಮ್ ಇಲ್ಲ, ಪ್ಯೂರ್ ಇರೋದ್ರಿಂದ. ಅದೇ ರೀತಿಯಾಗಿ ನೆಕ್ಸ್ಟ್ ನಾನು ತೊಗರಿ ಬೇಳೆಯನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ನೋಡ್ಬೋದು ನೀವಿಲ್ಲಿ. ಎಲ್ಲರೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ತುಂಬ ಇಷ್ಟಪಡ್ತಾರಲ್ವ, ಅದೇ ರೀತಿಯಾಗಿ ಅದೇ ಫ್ಲೇವರಲ್ಲಿ ನಾನಿಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. 2 ಲೋಟದಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ. ತೊಳೆದು ಅದನ್ನು ನೀರು ಚಲ್ಲಿ ಆದಮೇಲೆ ಮತ್ತೆ ಫ್ರೆಶ್ ಇರ್ತಕ್ಕಂಥ ನೀರನ್ನು ಹಾಕ್ಬಿಟ್ಟು ಕುಕ್ಕರಲ್ಲಿ ನಾನು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಏನನ್ನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ, 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. ನಾನು ಇನ್ನೂ ಬೇಳೆನ ಬೇಯಿಸ್ಕೊಳ್ಳೋವಾಗಲೇ ಜೊತೆಗೆ ಹಾಕ್ತಾಯಿದ್ದೀನಿ. ಅರಶಿನದ ಪುಡಿ ಮತ್ತು ಜೀರಿಗೆನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬೇಳೆ ಜೊತೆಗೆ 2 ವಿಷಲ್ ಹೊಡೆಸ್ಕೋಬೇಕಾಗುತ್ತೆ. ಇದಕ್ಕೆ ಒಗ್ಗರಣೆಗೆ ಏನು ಬೇಕಾಗುತ್ತೆ ಅಂದರೆ, 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಒಗ್ಗರಣೆಗೆ. ಸಾಸಿವೆಯನ್ನು ನಾವು ಮಾಮೂಲಿಯಾಗಿ ಒಗ್ಗರಣೆ ಕೊಡ್ತೀವಲ್ವ, ಈ ರೀತಿಯಾಗಿ ಬೆಂದಿದೆ ನೋಡಿ. ಫುಲ್ಲು ಮೆತ್ತಗಾದರೆ ಏನಾಗುತ್ತೆ, ಒಗ್ಗರಣೆಯಲ್ಲಿ
ಇನ್ನೊಂದು ಸ್ವಲ್ಪ ಬೇಯುತ್ತಲ್ಲ, ಹಾಗಾಗಿ ನಾನು ಈ ಅದಕ್ಕೆ ಬೇಯಿಸ್ಕೊಂಡಿದ್ದೀನಿ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಸಿಡಿದಾದ್ಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸಿಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅದಕ್ಕೆ ನೋಡಿ ಹಾಕ್ಕೊಳ್ಳಿ ನೀವು ಹಸಿಮೆಣಸಿಕಾಯಿನ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡಿ, ಈರುಳ್ಳಿನ ಸಣ್ಣದಾಗಿ ಅಂದರೆ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಮೆಣಸಿನಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಈ ರೀತಿಯಾಗಿ ಬೆಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ನಾನು ತುಂಬ ಮಸಾಲೆ ಏನೂ ಸೇರಿಸ್ತಾ ಇಲ್ಲ ಇಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಈ ಒಂದು ದಾಲ್ಗೆ ತುಂಬ ಘಮ ಕೊಡುತ್ತೆ. ಇನ್ನೂ ತಿನ್ನಬೇಕು ಅನ್ನೋ ಫೀಲ್ ಆಗೋ ಥರ ಇರುತ್ತೆ ಟೇಸ್ಟ್ ಬಂದುಬಿಟ್ಟು. ಸ್ವಲ್ಪ ಮತ್ತೆ ನಾನು ಒಗ್ಗರಣೆಗೂ ಕೂಡ ಒಂದು ಚಿಟಿಕೆ ಅಷ್ಟು ಮಾತ್ರ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲದನ್ನು ಕೂಡ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ತಿರ್ಬೋದು, ತುಂಬ ನಾನು ಏನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಲ್ಲ. ನೀವು ಕೊತ್ತಂಬರಿ ಇದ್ದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಅದನ್ನು ಒಗ್ಗರಣೆಲೇ ಹಾಕ್ಕೋಬೋದು. ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆಗೆ ನಾನು ಅರಿಶಿಣದ ಪುಡಿ ಹಾಕಿರೋದ್ರಿಂದ ಅದು ಫುಲ್ ಯೆಲ್ಲೋ ಕಲರ್ ಇದೆ. ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀವು ಬೇಕು ಅಂದರೆ ಲೆಮನ್ ಆದರೂ ಹಾಕ್ಕೊಳ್ಳಿ, ಹುಣಸೆ ರಸನಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಬೇಡ ಕಲರ್ ಚೇಂಜ್ ಆಗುತ್ತೆ ಅನ್ನೋದಾದರೆ ನೀವು ಲೆಮನ್ ರಸನ ಅಂದರೆ ಜ್ಯೂಸ್ನೇ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ನೀವು ಆಲ್ಮೋಸ್ಟ್ ಇದು ದಾಲ್ ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೊತ್ತಂಬರಿ ನಾನು ಏನಕ್ಕೆ ಆ್ಯಡ್ ಮಾಡಿಲ್ಲ ಅಂದರೆ ನನ್ನ ಮಕ್ಕಳು ತಿನ್ನಲ್ಲ ಅಂತೇಳಿ ಆ್ಯಡ್ ಮಾಡಿಲ್ಲ ಅಷ್ಟೇ. ಅವ್ರಿಗೆ ಸೊಪ್ಪು ಬಾಯಲ್ಲಿ ಸಿಕ್ಕರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದವು ರೆಸಿಪಿಗಳು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ದಾಲ್ ತುಂಬ ಸಿಂಪಲ್ ಇದೆ. ಇದಕ್ಕೆ ನಾನು ಬೇರೆ ಯಾವುದೇ ರೀತಿ ಮಸಾಲಾನ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಈಗ ಮೆಂತ್ಯ ಸೊಪ್ಪನ್ನು ಇನ್ಸ್ಟಂಟಾಗಿ ಹೇಗೆ ಒಗ್ಗರಣೆ ಮಾಡ್ಕೋಬೋದು ಈರುಳ್ಳಿ ಇಲ್ಲದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಬಂದುಬಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ಹಸಿದು ತಿಂತಾರೆ. ಇನ್ನು ಕೆಲವರು ತಿನ್ನಬೇಕು ಅಂತ ಇಷ್ಟ ಆದರೆ ಹಸಿದು ತಿನ್ನೋದಕ್ಕೆ ಇಷ್ಟಪಡ್ತಾ ಇರಲ್ಲ. ಅವ್ರಿಗೆ ಈ ಟಿಪ್ಸು ತುಂಬ ಯೂಸ್ ಆಗುತ್ತೆ. ಇಲ್ಲಿ ನಾನು ಈರುಳ್ಳಿನೂ ಮೆಣಸಿನ್ಕಾಯಿ ಯಾವುದನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿಲ್ಲ, ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಲ್ವ. ಹಾಗಾಗಿ ಸೊಪ್ಪನ್ನು ಮಾತ್ರ ಚೆನ್ನಾಗಿ ಫಸ್ಟಿಗೆ ನೀಟಾಗಿ ಏನಾದರೂ ಇದೆಯಾ ಅಂಥೇಳಿ ನೋಡ್ಕೊಂಡ್ಬಿಟ್ಟು ತೊಳೆದು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ 2 ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಇಷ್ಟೇ. ಮೆಂತ್ಯ ಸೊಪ್ಪಿನ ಜೊತೆ ಈ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮೆಂತ್ಯ ಸೊಪ್ಪನ್ನ. ನೋಡಿ, ಕರಿಬೇವು ಮಾಮೂಲಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಈರುಳ್ಳಿ ಬದಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದು ಕೂಡ ಈರುಳ್ಳಿ ಕಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ, ಅದನ್ನು ರೆಸಿಪಿ ಮತ್ತೆ ಮಾಡ್ಕೋಬೇಕು ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಬಿಡಿ ಅಷ್ಟೇ, ತುಂಬ ಹೊತ್ತು ಬೇಡ. ಫ್ರೈ ಆದ ನಂತರ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ತುಂಬ ಮಾಗಿಸ್ಬೇಡಿ, ಸ್ವಲ್ಪ ಮಾಗಿದರೆ ಸಾಕು. ಅಂದರೆ ಗೊತ್ತಾಗುತ್ತೆ ನಿಮಗೆ, ಹಸಿ ಥರ ಹೋಗಿ ಸ್ವಲ್ಪ ಬತ್ತಿದ ಥರ ಕಾಣಿಸುತ್ತೆ. ಆ ರೀತಿ ಆದಮೇಲೆ ಹಸಿ ಕೊಬ್ಬರಿ ಏನು ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದೇ ಒಂದು ನಿಮಿಷನೂ ಬೇಡ, ಅದರೊಳಗೇ ನೀವು ಸ್ವಲ್ಪ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದು ರೊಟ್ಟಿ ಚಪಾತಿ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ. ಇದನ್ನು ರೊಟ್ಟಿ ಚಪಾತಿ ಜೊತೆ ಅಷ್ಟೇ ಅಲ್ಲ, ಯಾರೆಲ್ಲ ಡಯಟ್ ಮಾಡ್ತಾರಲ್ಲ ಸೊ ಅವರು ಕೂಡ, ಅಂದರೆ ಇಲ್ಲಿ ಎಣ್ಣೆನ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಎಣ್ಣೆನ ಸ್ಕಿಪ್ ಮಾಡಿಕೊಂಡು ಈ ರೀತಿಯಾಗಿ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಇದು ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು. ಈ 3 ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ನಮಸ್ಕಾರ.